ಮಾಡೋದಕ್ಕೆ ತಮ್ಮ ಸ್ವಂತ ವಿಮಾನವನ್ನ ವಲ್ಲಭಾಯ್ ಪಟೇಲ್ರ ಕೈ ಕೊಡ್ತಾರೆ. ಅಂದ್ರೆ ಇಡೀ ಭಾರತವನ್ನು ಒಂದು ಮಾಡೋದಕ್ಕೆ ಸಹಾಯ ಮಾಡಿದ್ದು ನಮ್ಮ ಕನ್ನಡಿಗರು ಸ್ನೇಹಿತರು. ಧಮ್ಕಿ ಇಂಥ ಬೆದರಿಕೆಗಳೆಲ್ಲ ಹೆದರಂತ ಮಕ್ಕಳು ನಾವಲ್ಲ. ಎದುರುಗಡೆ 100 ಜನ ಬರ್ತಾರ, ಬರ್ಲಿ, ತಲೆ ಕೆಡ್ಸ್ಕೊಳಕ್ ಬೇಡ. ನಾವ್ ಬೇಕಾದ್ರೆ ಒಬ್ಬನೇ ಇದೊಂದು ಶಾಲು ಹಾಕ ನಿಂತ್ಕೊಂಡು ಅವ್ರನ್ನ ಎದುರಿಸುವಂತ ತಾಕತ್ತು ನಮ್ಗಿದೆ. ನಿಜವಾದ ಭಾರತೀಯರು ಯಾರು ಗೊತ್ತಾ ಸರ್? ತುಂಬಾ ಜನ ಡೈಲಾಗ್ ಹೊಡಿತಾರೆ, ನಾವು ಭಾರತೀಯರು ಅಂತ. ನಮ್ಮ ಕನ್ನಡಿಗರು ಲಕ್ಷಾಂತರ ಜನ ತಮಿಳುನಾಡಿಗೆ ಹೋಗ್ಲಿ ತಮಿಳಿಗರಾಗ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗ್ಲಿ ಮರಾಠಿಗರಾಗಿ ಬದುಕ್ತಾರೆ, ಆಂಧ್ರಕ್ಕೆ ಹೋಗ್ಲಿ ತೆಲುಗುರಾಗಿ ಬದುಕ್ತಾರೆ, ಕೇರಳಕ್ಕೆ ಹೋಗ್ಲಿ ಮಲಯಾಳಿಗಳಾಗಿ ಬದುಕ್ತಾರೆ, ಹಿಂದಿ ರಾಜ್ಯಕ್ಕೆ ಹೋಗ್ಲಿ ಹಿಂದಿಗರಾಗಿ ಬದುಕ್ತಾರೆ. ಯಾವ ರಾಜ್ಯಕ್ಕೆ ಹೋಗ್ತಾರೋ ಆ ರಾಜ್ಯದ ಭಾಷಿಕರಾಗಿ ಕನ್ನಡಿಗರು ಬದುಕ್ತಾರೆ. ಆದ್ರೆ ಅಲ್ಲಿಂದ ಇಲ್ಲಿ ಬಂದಿರ್ತಕ್ಕಂಥವ್ರು ದಿಮಾಗ್ ತಕೊಂಡು ನಮ್ಮಿಂದನೇ ಕರ್ನಾಟಕ, ನಾವು ಬಂದಿದ್ದಕ್ಕೆ ಬೆಂಗಳೂರು ಉದ್ಧಾರ ಆಗಿದ್ದು, ನಾವು ಬಂದಿದ್ದಕ್ಕೆ ಕನ್ನಡಿಗರು ಅನ್ನ ಹುಟ್ಟಿಸ್ಕೊತಾ ಇರೋದು, ಈ ರೀತಿ ಡೈಲಾಗ್ ಹೊಡಿತಾರೆ. ಯಾರಪ್ಪಂದೇನೈತಿ, ಯಾರಪ್ಪಂದೇನೈತಿ. ಧನ್ಯವಾದಗಳು. ಜೈ ಬೆಳಗಾವಿ, ಜೈ ಕರ್ನಾಟಕ.